ಮಗಳನ್ನ ಈ ಸ್ಥಿತಿನಲ್ಲಿ ನೋಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ದಯವಿಟ್ಟು ಹಾಗೆ ಹೇಳಬೇಡಿ. ನೀವೇ ಸಮಾಧಾನ ಹೇಳಬೇಕು. ಮೊದಲಿನ ಸ್ಥಿತಿಗೆ ಬರೋ ಹಾಗೆ ಮಾಡಬೇಕು. ದಯವಿಟ್ಟು ಪ್ಲೀಸ್ ಆಗೋಲ್ಲ ಅನ್ಬೇಡಿ ಪ್ಲೀಸ್. ನೀವು ಕಣ್ಣೀರು ಹಾಕಿದ್ರೆ ನಾನು ಕರ್ಗೆ ಹೋಗ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಜೀವದ ಪೂರ್ತಿ ಕಣ್ಣೀರು ಹಾಕುವಾಗ ಮಾಡಿದ್ದಾಳೆ ನಿಮ್ಮ ಮಗಳು. ನನಗೆ ಹೆಚ್ಚು ಮಾತಾಡೋಕ್ಕೆ ಇಷ್ಟ ಇಲ್ಲ. ಇನ್ಮೇಲೆ ನೀವು ನಮ್ಮ ಮನೆ ಬರೋ ಅಗತ್ಯನೂ ಇಲ್ಲ. ಹೇಳಿ, ಏನ್ ವಿಷಯ? ನನ್ನ ಮಗನ್ನ ಪೊಲೀಸರು ಅರೆಸ್ಟ್ ಮಾಡಿ 8 ದಿನ ಆಯಿತು. ಜಾಮೀನು ಸಿಗಲಿಲ್ಲ. ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ. ನೀವೇನಾದರೂ ದೊಡ್ಡ ಮನಸ್ಸು ಮಾಡಿ. ಇದ್ರಲ್ಲಿ ನಾನ್ ಮನ್ಸು ಮಾಡೋದು ಏನ್ರಿ ಬಂತು? ತಪ್ಪು ಮಾಡಿದ್ದಾರೆ, ಅದಕ್ಕೆ ಅರೆಸ್ಟ್ ಆಗಿದ್ದಾರೆ. ತಪ್ಪು ಯಾರೇ ಮಾಡಿರ್ಲಿ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ಇಲ್ಲಮ್ಮ, ಅವನು ತುಂಬಾ ಸಾಧು ಸ್ವಭಾವದ ಹುಡುಗ. ಯಾರಿಗೂ ಅನ್ಯಾಯ ಮಾಡಿದವನಲ್ಲ, ಮಾತಿನಲ್ಲೂ ನೋಯಿಸಿದವನಲ್ಲ. ಏನು ತಪ್ಪು ಮಾಡ್ದೇನೆ ನಿಮ್ ಸೊಸೆ ಕಂಪ್ಲೇಂಟ್ ಕೊಟ್ಬಿಡ್ತಾಳೇನ್ರಿ? ಸೊಸೆಗೆ ಒಂದೇಟು ನನ್ನ ಮಗ ಹೊಡೆದಿದ್ದೇನೋ ನಿಜ. ಈಗ ಸತ್ಯ ಹೊರಗ್ ಬಂತು. ಒಂದೇಟ್ ಹೊಡೆದ ಅಂತ ಸಮರ್ಥನೆ ಮಾಡ್ಕೋತಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ ಮಗ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರಿ, ಇದು ತಪ್ಪಲ್ವಾ? ಮ್ಯಾನ್ ಹ್ಯಾಂಡ್ಲಿಂಗ್ ಈಸ್ ಅನ್ ಆಫೆನ್ಸ್. ನಿಮ್ ಮಗ ಸೊಸೆಗೆ ಹೊಡೆಯೋ ಮುಂಚೆ ನೀವೇ ನಿಮ್ ಮಗನ್ ಕೆನ್ನೆಗೆ 4 ಹಾಕಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತ? ಈಗ ಅತ್ತಿ ಏನ್ರಿ ಪ್ರಯೋಜನ? ಬಿದ್ದಿರ್ಲಿ ಬಿಡಿ ಒಂದ್ ಸ್ವಲ್ಪ ದಿನ ಒಳಗೆ. ಇಷ್ಟು ಕಠೋರವಾಗಿರೋ ಮನುಷ್ಯನ ನಾನು ನೋಡೇ ಇಲ್ಲ. ಅದು 5-6 ವರ್ಷ ಜೊತೆಗೆ ಸಂಸಾರ ಮಾಡಿರೋ ಹೆಂಡತಿ ಬಗ್ಗೆ. ಇಲ್ಲ ರಮಣ, ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಾನು ಇವತ್ತೇ ಅನುಪಮಗೆ ಹೇಳ್ಬಿಡ್ತೀನಿ. ಆ ಕೆಲಸನ ನಾನು ಯಾವತ್ತೋ ಮಾಡ್ಬೋದಾಗಿತ್ತು. ಆದರೆ ಇನ್ನೊಬ್ಬರ ಜೀವನನ ಹಾಳು ಮಾಡೋ ಹಕ್ಕು ನಮಗೇನಿದೆ ಹೇಳಿ? ಮತ್ತೆ ಅವನು ಇವಳ ಜೀವನನ ಹಾಳು ಮಾಡ್ತಾ ಇಲ್ವಾ? ಡಾಕ್ಟ್ರೇ, ದಯವಿಟ್ಟು ನಮ್ಮ ಅಳಿಯಂದ್ರಿಗೆ ಶಿಕ್ಷೆ ಕೊಡ್ಸೋದು ಬೇಡ. ಅವ್ರ ಪರಿಸ್ಥಿತಿನೂ ಹಾಗೇ ಇದೆ. ಇವಳಿಗೆ ಪ್ರಜ್ಞೆ ಇಲ್ಲದೆ ಇದ್ಲು, ಅವ್ರಿಗೆ ಪ್ರಜ್ಞೆ ಇದ್ದು ಇಲ್ಲದೆ ಇರೋರ ಥರ ಬದುಕ್ತಿದ್ದಾರೆ. ಅವರು ತುಂಬ ನೊಂದಿದ್ದಾರೆ. ಮೇಡಮ್ನ ಕಂಡ್ರೆ ನಾನು ತುಂಬ ಇಷ್ಟಪಡ್ತೀನಿ. ಅವ್ರ ಗುರಿ, ಅವ್ರ ಆದರ್ಶ ತುಂಬ ದೊಡ್ಡ ಮಟ್ಟದ್ದು. ಅವ್ರ ಮುಖ ನೋಡ್ತಾ ಇದ್ರೇನೆ ಗೌರವ ಬರುತ್ತೆ. ಸರ್, ಮೇಡಮ್ ಜಾಸ್ತಿ ಅವ್ರ ತಾಯಿನೇ ಹೋಲ್ತಾರೆ ಅಲ್ವಾ? ಅನುಪಮ ಅವ್ರ ತಾಯಿನೇ ಹೋಲ್ತಾಳೆ. ಇನ್ಫ್ಯಾಕ್ಟ್ ತಾಯಿ ಮುಖ ನೋಡಿರೋದು ಅನುಪಮ ಒಬ್ಳೇನೆ. ಇನ್ನಿಬ್ಬರಿಗೆ ತಾಯಿ ಮುಖಾನೇ ನೆನಪಿಲ್ಲ. ಅವ್ರಿಗೆ ಏನಿದ್ರೂ ಅನುಪಮ ಮುಖಾನೇ ತಾಯಿ ಮುಖ. ಅಂದರೆ ನಿಮ್ಮ ಆಕೆ ತೀರ್ಕೊಂಡಾಗ ಅವರೆಲ್ಲ ತುಂಬ ಚಿಕ್ಕವರಾ ಸರ್? ಆಗ ಅನುಪಮಗೆ 6 ವರ್ಷ, ಧನುಷಾಗೆ 3 ವರ್ಷ, ಅನನ್ಯ ಕೈಕೂಸು. ಅವರಿಗೆ ತಾಯಿ ನರಳಾಟ ಆಗಲಿ ಸಾವಾಗಲಿ ಹೇಗೆ ಜ್ಞಾಪಕ ಇರಕ್ಕೆ ಸಾಧ್ಯ ಹೇಳು? ಆದರೆ ಅವಳ ನರಳಾಟ ಇನ್ನು ನನ್ನ ಕಿವಿನಲ್ಲೇ ಇದೆ. ಕರಳು ಕಿತ್ತು ಬರುವಂಥ ನರಳಾಟ. ಜಗತ್ತಿನ ಯಾವ ಔಷಧಿನೂ ಅವಳ ಆ ನರಳಾಟಕ್ಕೆ ಪರಿಹಾರನ ಕೊಡಲಿಲ್ಲ. ಅಂದರೆ ಅವ್ರಿಗೆ ಸಾವು ಬಂದಿದ್ದು? ಅವಳು ಸತ್ತಿದ್ರಿಂದ ನನಗೂ ಒಳ್ಳೇದಾಯ್ತು. ಅವಳು ಸತ್ತ ಮೇಲೇನೆ ನನಗೆ ನೆಮ್ಮದಿ ಸಿಕ್ಕಿದ್ದು. ಅವಳ ನರಳಾಟ ನಿಂತ ಮೇಲೇನೆ ನಾನು ಹಾಯಾಗಿ ಉಸಿರಾಡಿದ್ದು.